ಅಲ್ಲೇ ಅವ್ನಿಗೆ ಅದೇ ತಾನೆ ಮಗು ಇಟ್ಕೊಂಡು ಹಿಂಗಂತ ವಾಡಿಕೆ. ಸುಮ್ಮನೆ ಏನೋ ಒಬ್ರು ಕೆಲವು ಫ್ಲೂಕಲ್ಲಿ ಇರ್ತಾರಲ್ಲ, ನಾನು ಹೇಳ್ಬಿಟ್ಟೆ ಏನೋ ಎಲ್ಲ ನಿಂತರನೇ ಇದೆ ಅಂದೆ. ಅವಳ ಹೆಂಡತಿ ಬಿಟ್ಲು ಒಂದ್ 4. ನಾನು ಯಾಕೆ ಅಂದೆ, ಗುರು ಪಕ್ಕದ ಮನೆಯವ್ರ ಮಗು ಗುರು ಇದು ಅಂದ ಅವನು. ನೋಡಿ, ನಾವು ವಾಡಿಕೆಗೆ ಹೇಳ್ಬಿಡ್ತೀನಿ, ಎಲ್ಲ ಅಮ್ಮಂತಾರ ಅಪ್ಪಂತಾರ ಅಂತ. ಸುಮ್ಮನೆ ಏನೋ ಬಾಯಲ್ಲಿ ಹೇಳ್ಬಿಟ್ರು ಪಾಪ ಕಷ್ಟ, ಡೈವರ್ಸ್ ಆಗ್ಬಿಡ್ತವೆ ಕೆಲವು. ಅದಕ್ಕೆ ಮಾತನಾಡ್ಬೇಕಾದ್ರೆ ಹುಷಾರಾಗಿ ಈ ತರದ ವಿಷಯಗಳಲ್ಲಿ ಕೂಲಂಕುಷವಾಗಿ ಮಾಡ್ಕೊಂಡು ಮಾತಾಡಿ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಹಿರಿಯ ನಟ, ಮತ್ತೊಬ್ಬ ನಟ ದೊಡ್ಡಣ್ಣ ಮತ್ತೆ ಟೆನ್ನಿಸ್ ಕೃಷ್ಣ ಅವರ ಒಂದು ಹಾಸ್ಯ ನಿಮಗಾಗಿ. ಹಾಸ್ಯ ನಟ ದೊಡ್ಡಣ್ಣ. ಅಡ್ಡುಕು ಬಾರದವು ಕೊಲಲೇ ತೆಡಬಿದೆ ಸಖಿಸುದಿರಬಿದೆ ಜಿಗ್ ಚಾ ಜಿಗಿ ಜಿಗಿ ಚಾ ಜಿಗ್ ಚಾ ಜಿಗಿ ಜಿಗಿ ಚಾ. ಎಲ್ಲ ಸಿರದ ಮಹಾಜನತೆಗೆ ಈ ನಿಮ್ಮ ದೊಡ್ಡಣ್ಣ ಮಾಡುವ ನಮಸ್ಕಾರಗಳು. ಬಕ್ 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 2 MA ತಗೊಂಡು MBBS ಮಾಡಿಸ್ಬಿಟ್ಟು ಈ ಬಾತ್ಕೋಳಿಗಳಿಗೆ ಎಂಜಿನಿಯರ್ ಕೊಡ್ಸೋಣ ಅಂತ ಇದ್ದೀನಿ. ನಮ್ಮ ಮಿಲಿಟ್ರಿಯಿಂದ ಬರಲೇ ಇಲ್ಲ. ಚಂದ್ರಣ್ಣ, ಮುಖ್ಯಮಂತ್ರಿ ಚಂದ್ರಣ್ಣ, ಲೋ ಮಿಸ್, ಆ ಕೋಳಿ ಹೆಂಗು? ಯಾವ ಕೋಳಿ ಅಣ್ಣ? ಅದಕ್ಕೂ ಮಿಸ್ ನಾಟಿ ಕೋಳಿ. ಸಿಗಡಿಸಿದ್ರಿ ಕೇಳಿ ಹೇಳ್ತೀನಿ. ಕಂಡವ್ರು ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊತೀವಿ, ಬದ್ಮಾಶ್. ಹೊಡೆದಾದ್ರೆ ತಲೆ ಎಗರೋ ಬಿಡ್ಬೇಕು ನೋಡು. ಅಯ್ಯೋ, ನಿನ್ ಸಮಸ್ಯೆ ಹೋಗ್ಬಿಡ್ತೀನಿ. ಲೇಟ್ ಟೆನ್ನಿಸ್ ಕೃಷ್ಣ, ನಮಸ್ಕಾರ ಕಂಡ್ರಣ್ಣ. ನಮಸ್ಕಾರ ಕಂಡ್ರಕ್ಕ. ಮೇಡಮ್ ದೇಸ್ಕೋ ದೊಡ್ಡಣ್ಣ, ಈ ಚೆಂಬಲ್ಲಿರೋ ಪಾಯಸ ಕುಡಿ ದೊಡ್ಡಣ್ಣ. ಅಲ್ಲಲ್ಲಿ ಮನೆಗೆ ಬಂದ್ರೆ ಒಂದು ಲೋಟ ನೀರು ಕೊಡಲ್ಲ, ಚೊಂಬಲ್ಲಿ ಪಾಯಸ ಕೊಡ್ತಾ ಇದೆ ಅಂದ್ಮೇಲೆ ಕುಡಿಲೇಬೇಕು ಕಣಪ್ಪ. ಬಹಳ ರುಚಿಕರವಾಗಿದೆ ಕೊಡೋ ಪಾಯಸ. ಇಷ್ಟು ರುಚಿಕರವಾದ ಪಾಯಸ ನೀರು ಕುಡಿದೆ. ನನಗ್ಯಾಕಪ್ಪ ಕೊಟ್ಟೆ ಟೆನ್ನಿಸು? ಏನಿಲ್ಲ ಕಣಣ್ಣ, ಶಿರಾಗಿ ಹೋಗಿದ್ನ ನಮ್ಮ ರಘುರಾವ್ ಸರ್ ಅವ್ರು ಶ್ರೀಮತಿ ಅವರು ಕುಡಿಯೋದಕ್ಕೆ ಚೆಂಬಲ್ಲಿ ಪಾಯಸ ಕೊಟ್ರೆ ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಯಾವುದೋ ನಾಯಿ ಬಂದು ನೆಕ್ಬಿಡ್ತು ಕಣಣ್ಣ. ವೇಸ್ಟ್ ಆಗುತ್ತೆ ಅಂತ ನಿನಗೆ ಕೊಟ್ಟೆ, ಟೇಸ್ಟ್ ಆಗಿದೆಯಾ? ಹೋಗ್ಬೇಕು ನನ್ನ ಮಗನೇ, ನಾಯಿ ನೆಕ್ಕಿರೋ ಪಾಯಸ ಕುಡಿಸ್ಬಿಟ್ಟ. ತೆಗೆದು ಚೊಂಬಲ್ಲಿ ಬಿಟ್ಟ ಆದರೆ ತಲೆ ಎಗರೋ ಬಿಡ್ಬೇಕು ನೋಡು. ದೊಡ್ಡಯ್ಯ, ನೀನು ಅದ್ರಲ್ಲಿ ಒಡಿ, ಚೊಂಬಲ್ಲಿ ಮಾತ್ರ ಒಡಿಬೇಡ ದೊಡ್ಡಣ್ಣ. ಯಾಕೋ ಕೃಷ್ಣ, ದಿನ ಬೆಳಿಗ್ಗೆ ಶೌಚಕ್ಕೆ ಹೋದ್ರೆ ಅದರಲ್ಲೇ ನೀರು ತಗೊಂಡು ಹೋಗೋದ. ನೋಡಿ, ಈ ಥರದ ಆಗ್ಬಿಡ್ತಾರೆ ಕೆಲವು ಕಡೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ದಿನ ಜಗಳ ಅಲ್ಲ, ಕಾಮನ್ ಆಗಿ ಅವಳ ಮುಖ ನೋಡಿ ಅವನು ಹೈ ಹೋಗಿ ಆಚೆ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟ. ಆಮೇಲೆ ಅಯ್ಯಯ್ಯೋ, ಗೋಪಿ ಹೇಳಿದ್ದ ಶಾಂತಿ ಮಂತ್ರ ಒಂದು ಎಕ್ಕುಟ್ಟು ಹೋಗ್ಬಿಡ್ತಲ್ಲಪ್ಪ, ಏನು ಮಾಡೋದು ಈಗ ಅಂದ್ಬಿಟ್ಟು 2ನೇ ಮಂತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋಣ ಅಂತ ಊಟಕ್ಕೆ ಹೋಗಿ ಸೈಲೆಂಟಾಗಿ ಕೂತ್ಕೊಂಡ. ಹೆಂಡತಿ ಒಂದು ತಟ್ಟೆನ ಟಣಕ್, ಅನ್ನ ರಪಕ್, ಸಾಂಬಾರು ಸರಕ್ ನಿರ್ಚಿದ್ಲು. ಬೇಜಾರೇ ಮಾಡ್ಕೊಳ್ಳಿಲ್ಲ. 2ನೇ ಮಂತ್ರನಾದ್ರೂ ಮಾಡಿ ಕೂಲ್ ಮಾಡೋಣ ಅಂತ ಕಲಿಸ್ಬಿಟ್ಟು ಬಾಯಿಗೆ ಹಾಕ್ತಾ ಒಂಚೂರು ಸಾಂಬಾರು ಹಾಕಿ ಎಂದ. ಇಷ್ಟು ದಿನ ಬೈತಾ ಇದ್ದವನು ನನ್ನನ್ನು, ಸಾಂಬಾರು ಉಪ್ಪಿಲ್ಲ, ಸಪ್ಪೆ ಇಲ್ಲ, ಖಾರ ಇಲ್ಲ, ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಬೈತಾ ಇದ್ದವನು ಇವತ್ತು ಸಾಂಬಾರು ಹಾಕಿ ಅಂತ ಇದ್ದಾನಲ್ಲ ಅಂತ ಅವಳಿಗೆ ಗಾಬರಿಯಾಗಿ ಒಂದು ಸೌಟ್ ಬಿಸಿ ಸಾಂಬಾರನ್ನ ತೆಗೆದು ಕೈಗೆ ಹಾಕ್ಬಿಟ್ಲು. ಬೇಜಾರೇ ಮಾಡ್ಕೊಳ್ಳಿಲ್ಲೇನು. ಕುಡ್ದ. 2ನೇ ಮಂತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋಣ ಅಂತ ಕಿರ್ಚ್ಕೊಂಡು ಹೇಳ್ಬಿಟ್ಟ ಓವರ್ ಆಗಿ. ಸಾಂಬಾರೇನೇ ಇದು, ಅಮೃತ ಅಮೃತ ಅಂದ. ಸೌಟಲ್ಲಿ ಫೈಡ್ ಅಂತ ಒಂದು ಕೊಟ್ಲು ಅವನಿಗೆ. ಯಾಕೆ ಹೊಡಿತಾ ಇದೀಯಾ? ಅಲ್ಲ ರೀ, ಮದುವೆ ಆಗಿ 7 ವರ್ಷ ಆಯ್ತು, ಒಂದು ದಿನನಾದ್ರೂ ಸಾಂಬಾರ್ ಚೆನ್ನಾಗಿದೆ ಅಂತ ಹೇಳಿದ್ರ? ಇವತ್ತು ಎದುರುಗಡೆ ಮನೆ ಗೀತಾ ಸಾಂಬಾರ್ ಕೊಟ್ಟಿದ್ರೆ ಅವಳು ಕೇಳಿಸ್ಲಿ ಅಂತ ಇಷ್ಟೊತ್ತು ರಾತ್ರಿನಲ್ಲಿ ಅಮೃತ ಅಮೃತ ಅಂತ ಸಿಗ್ನಲ್ ಕೊಡ್ತಾ ಇದೀರಂತ ಫೈಡ್ 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 ಅಂದ್ಬಿಟ್ಲು. ಪಾಪ 1 ತಿಂಗಳು ಅವನ ಕೈಗೆ ನಾನು ಸಿಕ್ಕಿಲ್ಲ. ನೋಡಿ, ಮಂತ್ರ ತಿರುಮಂತ್ರ ಆಗ್ಬಿಡುತ್ತೆ. ಫಸ್ಟ್ ಹೇಳಿದಾಗ ಎಲ್ಲರೂ ಉಪಯೋಗಿಸೋಣ ಅಂತ ಇದ್ರಿ ನಿಮ್ಮಲ್ಲೂ ಕೆಲವರು, ಬಟ್ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ನಮಗೆ ಯಾಕೆ ಬೇಕು ಅಂತ ಇದ್ದೀರಿ. ಈ ತರ ಉಲ್ಟಾ ಹೊಡೆದು ಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ, ಯಾಕಂದ್ರೆ ಬಹಳ ಕಷ್ಟ. ಹೀಗೆ ಮೊನ್ನೆ ಸುಮ್ಮನೆ ಸಾಂಪ್ರದಾಯಿಕ ಕೆಲವರು ಬಹಳ ಕನ್ಫ್ಯೂಸ್ ಆಗಿರುತ್ತೆ. ನೀವು ನೋಡಿ.